ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. 4-5 ದಿನ ಆಗಿತ್ತು ಗೈಸ್, ವ್ಲಾಗ್ ಮಾಡಿದ್ದಿಲ್ಲ. ಏನು ಮಾಡಬೇಕು ಡೈಲಿ ಮತ್ತು ಅಲ್ಲಿರ್ತೀನಿ ವಾಪಸ್ ಮತ್ತು ದೀಪಾನ್ ಕಡೆ ಬಂದೆ ಗೈಸ್ ಅಂತೀನಿ. ಅದಕ್ಕೆ ಒಳ್ಳೆ ನೋಡಿ ನಿಮ್ಗೆ ಬೇಸರ ಪಡ್ದಂತ ವ್ಲಾಗೇ ಮಾಡೋಕೆ ಹೋಗಿಲ್ಲೇನು. ಅದ್ರ ಸಂಬಂಧ ದೀಪಾಕ್ ಡೈಲಿ ವ್ಲಾಗ್ ಮಾಡೋದು ಕೇಳೀನಿ. ಯಾಕೆನೂ 2 ದಿನಕ್ಕೆ ಒಂದ್ಸಲ ಮಾಡೋಕೆ ಆಕಿಗೆ ಜಾಸ್ತಿ ಫೋನ್ ಯೂಸ್ ಮಾಡೋಕೆ ಏನರ ಈ ಥರ ವೀಡಿಯೋ ಮಾಡೋಕೆ ಆಗತ್ತಿಲ್ಲ. ಆಕಿಗೆ ಈಗ 1 ತಾಸು ಚಂದಿದ್ರೆ 1 ತಾಸು ಗಪ್ ಬಿಡ್ತಾಳೆ. ಏನು ಮಾಡಕತ್ತೀವಿ ಅಂದ್ರೆ ಈಗ ಮಳೆಯಾಗ ತೋರ್ಸ್ಕೊಬೇಕಂತ ಮಾಡೀವಿ. ಆದ್ರೆ ತೋರ್ಸ್ಕೊಳ್ಳೋ ಥರ ಮಳೆ ಬರಲ್ಲ. ಇದು ಬರಾಗತ್ತೈತಿ ಮಳೆ ಒಂದು ಲೆವೆಲಿಗೆ, ಆದ್ರೆ ನಾವು ತೋರ್ಸ್ಕೊಳ್ಳಂಗೇನು ಬರಲ್ಲ. ಮಳೆ ಬರಾಗತ್ತೈತಿ, ಇಷ್ಟು ಕಾಣಕತ್ತಿ ನೋಡ್ರಿ, ಈ ಥರ ಬರಾಗತ್ತೈತಿ. ಘಮ ಗಮ್ 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 ಅನ್ನಕತ್ತೈತೆ. ಘಮ ಗಮ್ 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 ಅನ್ನ ಏನು ತಿನ್ಬೇಕು ಅನ್ಸಕತ್ತೈತಿ. ತಿನ್ನು ಕಡ್ಕೊಂಡು ಬುಂಡೇಶ್ವರ ಆಗ್ಯಾವ ನೋಡು. ಎಷ್ಟು ಚಂದ ಅನ್ಸಾಕತ್ತೈತಿ. ಎಷ್ಟು ಸೆಕೆ ಐತಪ್ಪ ಊರಾಗ, ಎಷ್ಟು ಬಿಸಿಲು ಐತೆ ಅಂದ್ರೆ ತಡ್ಕೊಳಕ್ಕಾಗಲ್ಲ. ಕರೆಂಟ್ ಹೋದ್ರೆ ಮುಗಿದೋಯ್ತು. ಹೊರಗೆ ಕುಂದ್ರಕ್ಕೆ ಹೋಗಲ್ಲ, ಬಿಸಿ ಗಾಳಿ ಬರುತ್ತೆ. ಈಗ ಒಂದು ಸ್ವಲ್ಪ ತಣ್ಣಗೈತಿ. ವಾಪಸ್ ಈ ಗಾಳಿ ಸಿಗಲ್ಲ ಅಂತ ಕುಂತೀವಿ, ಅನುಭವಿಸಕತ್ತೀವಿ ಗಾಳಿನ. ನಾವು ಗಾಳಿನ ಫೀಲ್ ಮಾಡ್ಕೊಳಕತ್ತೀವಿ, ಅನುಭವಿಸಕತ್ತೀವಿ. ಏನವ ದೀಪಾ, ಆರಾಮದಿಲ್ವಾ ದೀಪಾ? ಏನೇನು ಮಾಡಕತ್ತಿ, ಏನಿಲ್ಲ, ಏನು ಸಮಾಚಾರ, ಏನು ಒಟ್ಟ ಬೆಟ್ಟಿಲ್ಲ, ಸುದ್ದಿಲ್ಲ, ಎಲ್ಲ ಆರಾಮಲ್ಲ? ಎಲ್ಲರೂ ಆರಾಮದಾರಿಲ್ಲ. ಈಗ ಆಯ್ತು, ಈಗ ದೀಪ ಹಡದು ನಾವು ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋ ಮಟನೂ ಇಷ್ಟೇ ಲಾಗ್ಗಳು. ಈಗ ಜಾಸ್ತಿ ಬರಲ್ಲ. 2 ದಿನಕ್ಕೊಂದು, 3 ದಿನಕ್ಕೊಂದು, 4 ದಿನಕ್ಕೊಂದು, ಆಮೇಲೆ ಮುಂದೆ ಸನೆ ಬಂದಾಗ ವಾರಕ್ಕೊಂದು, ಹಿಂಗೂ ಆಗ್ಬೋದು. ಆದರೆ ಮಾಡ್ತಿರ್ತೀವಿ. ವಾಪಸ್ಸು ಬೆಂಗ್ಳೂರಿಗೆ ಹೋದ್ವಿ ಅಂದ್ರೆ ಅವಾಗ ಸ್ಟಾರ್ಟ್ ಮಾಡ್ತೀವಿ ಲಾಗ್ಗಳು. ಇಲ್ಲಿ ಮಾಡ್ಬೋದು, ಆದರೆ ಫ್ರೀ ಇಲ್ಲಲ್ಲ. ಆಕಿಗೂ ಜಾಸ್ತಿ ಫೋನ್ ಯೂಸ್ ಮಾಡೋಕ್ಕಾಗಲ್ಲ. ಜಾಸ್ತಿ ಅಡ್ಡಾಡೋಕೆ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಅದ್ರ ಸಂಬಂಧ ನಾ ಮಾಡ್ಬೇಕಂದ್ರೆ ಏನು ಮಾಡಲಿ, ಡೈಲಿ ನಿಮಗೆ ತೋರಿಸಿ ಏನಿದು ಮಾಡಲಿ ಅಂತ ಸುಮ್ಮನೆ ಹಿಂಗಿಷ್ಟು ಅಡ್ಡಾಡಕತ್ತೀವಿ. ಹಿಂಗೆ ಅದೀವಿ ನೋಡ್ರಿ ಅಂತ ತೋರ್ಸಕ್ಕೆ ಲಾಗ್ ಮಾಡಕತ್ತೀವಿ. ಈಗ ಹಿಂಗೆ ಅದೀವಿ ನೋಡ್ರಿ, ಹಿಂಗೆ ನಡೆದೈತೆ ಅಂತ ಹೇಳಕ್ಕೆ ಲಾಗ್ ಮಾಡೀವಿ ಅಷ್ಟೇ. ಡೈಲಿ ಲಾಗ್ ಥರ. ಅವ್ರ ಮಮ್ಮಿ ನೈಟಿ ಉಟ್ಕೊಂಡಾವ. ತೋರ್ಸ್ಕೋಬೇಕಂತ ಮಾಡಿದ್ವಿ, ಆದ್ರೆ ಮಳೆ ಸ್ವಲ್ಪ ಜೋರು ಬರೋಣ ಅಂಜಿಕೆಸಿಂದ ಓಡಿ ಬಂದುಬಿಟ್ಟು ವಾಪಸ್. ಅಂಜಿಗೆ ಬಂದ್ಬಿಡ್ರಿ ನಾವು, ಮಳೆ ಜೋರಾಗೋಣ. ತೋರ್ಸ್ಕೊಂಡಿಲ್ಲ ಭಾಳ ದಿನ ಆಯ್ತು, ಒಂದು 5-6 ವರ್ಷ ಆಗೋಯ್ತು. ಬೇಕಂತ ತೋರ್ಸ್ಕೊಂಡಿಲ್ಲ. ಹಿಂಗೆ ಕೆಲ್ಸದಲ್ಲೇ ಹೋಗುವಾಗ ಬರುವಾಗ ದೊಡ್ಡಮ್ಸಂದ್ರೊಳಗೆ ಇದ್ದಾಗ ಎಷ್ಟು ಸಲ ತೋರ್ಸ್ಕೊಂಡಿವಿ ಮಳೆಯಾಗ. ಕರೆಕ್ಟ್ 6 ಗಂಟೆಗೆ ಕಂಪ್ನಿ ಬಿಡ್ತಿದ್ವಿ. ಎಲ್ಲರೂ ಕಂಪ್ನಿಯವ್ರು ಬೈತಿದ್ರು. ಮನಿ ಹೋಗ್ಬೇಕಂತ ಕಂಪ್ನಿ ಬಿಡ್ತಿದ್ವಿ, ಮಳೆ ಸ್ಟಾರ್ಟ್. ಮತ್ತು ಲೇಟ್ ಆದ್ರೆ ಗಾರ್ಡನ್ ಕ್ಲೋಸ್. ಮತ್ತು ಹಿಂಗೆ ಲಾಂಗ್ ಆಸ್ಟ್ ಬರ್ಬೇಕಂತ ಜಲ್ದಿ ಹಂಗೆ ಹೋಗ್ಬಿಡ್ತಿದ್ವಲ್ಲ, ಅವಾಗ ತೋರಿಸ್ಕೊಂಡಿವಿ. ಮತ್ತು ಬೇಕಂತ ಮಳೆಯಾಗ ತೋರಿಸ್ಕೊಂಡು ಆಟ ಆಡೋದು ಆ ಥರ ಮಾಡಿಲ್ಲ. ಆ ಥರ ಮಾಡೋದು ನೆಕ್ಸ್ಟ್. ಮತ್ತೆ ನಮ್ಮ ಮ್ಯಾಗಿ ಬಂದಿದೆ ನೋಡಿ ಗೈಸ್. ಹಾಯ್ ಮ್ಯಾಗಿ, ಇಲ್ಲೋಡು ಮ್ಯಾಗಿ, ಹಾಯ್ ಹೇಳು. ಬರ್ತಾ ಏನೋ ತಿಂತೈತಿ. ಇವಾಗೈತಿ ಕಡಕ್ ಚಪಾತಿ, ಕಡಕ್ ರೊಟ್ಟಿ ತಿಂತೈತಿ. ಹುಡುಗಿ ನೋಡ್ರಿ ಹಂಗೆ ಮಾಡ್ತೈತಿ. ಸೌಕಾಸ್ ಎಲ್ಲಿ ಹೋಗಿದ್ದಿ ಸಾನ್ವಿ? ನಮಗೆ ಬೆಂಗಳೂರಾಗಿದ್ದಾಗ ಈ ಸಾನ್ವಿ ನೆನಪಕ್ಕಳ, ಇಲ್ಲಿ ಬಂದಿಂದ ಅಲ್ಲಿ ಆ ಸಾನ್ವಿ ನೆನಪಕ್ಕಳ. ಬಾರ, ನಿನಗಲ್ಲ, ಬಾರ ಅಣ್ಣ ನಾ ಬಂದೆ ಅಂತ. ಬಾಯಿಲೆ ಏ ಸಾನ್ವಿ, ಬಾ. ಎಲ್ಲಿಗೆ ಹೋಗಿದ್ದಿ? ಹಾಂ, ಎಲ್ಲೋಗಿದ್ಯಾ? ಈ ಕಡೆ ಒಳ್ಳೆ ಕಡೆ ಎಲ್ಲೋಗಿದ್ಯಾ? ಹೆಸರಿಲ್ಲ ಏನು ಅದಕ್ಕೆ? ಎಲ್ಲೋಗಿದ್ಯಾ ಹೇಳಲ್ಲವ ನೀನು. ಫಸ್ಟಿಗೆ ಈಗ ಇಲ್ಲೊಂದು ತಂದು ತಿಂತ. ನಾ ಈ ಕಡೆ ಸಾನ್ವಿದ್ ವಿಡಿಯೋ ಮಾಡ್ಕೋತ ಬಿಜಿ ಇದೀನಿ, ನೋಡೇ ಇಲ್ಲ ನಾನು. ಇಲ್ಲಿ ತಿಂದು ಹೋತದ, ಲಾಸ್ಟಿಗೆ ಆ ಕಡೆ ಹೊಂಟಿತ್ತು. ಇದು ಬಿದ್ದಿತ್ತಲ್ಲ, ಇದು ನೋಡಿದೆ ನಾನು. ತಿಂದು ಹೊಂಟೈತಲ್ಲ ಇದು ಅಂತೇಳಿ ವಿಡಿಯೋ ಆನ್ ಮಾಡಿ ಅದನ್ನ ಇದು ಮ್ಯಾಗಿ ನೋಡ್ರಿ ಹೆಂಗೆ ತಿಂತೈತಿ ಸದ್ದ, ಹೆಂಗೆ ಓಡಿಸ್ ನೋಡ. ಅಣ್ಣ ಹೆಂಗೆ ಇದು ಮಾಡ್ತಂತ ಮಾಡೋದ್ರೊಳಗೆ ಡಪ್ಪ ಅಂತ ಬೀಳಿಸ್ಬಿಡ್ತಾನೆ.
ಪಾಪ ದೀಪಾಗ ಅವ್ರ ಅಣ್ಣ ತಂದು ಕೊಟ್ಟಿದ್ದ ಕೇಕ್ ಇರಿ ಬೆತ್ತಿದ್ದು ಅವೆಲ್ಲ. ನೋಡ್ರಿ ಏನ್ರ ಒಂದು ಮಾಡ್ತಾರೆ, ಸುಮ್ಮನೆ ಇರಲ್ಲ ಅಂತಾರೆ. ಹುಂಜು ನೋಡ್ರಿ ಹಂಗೆ ಚೋಟಿ ನೋಡಿದ್ರಿ ಹಂಗೆ ಚೋಟಿ ಹುಂಜದ ಚೋಟಿ. ಒಂದು ಸಮುದ್ರ ಇರ್ತೈತಿ, ಜೋರ ಮಳೆ ಬರ್ತಿರ್ತೈತಿ. ಇವ್ರಿಗೆ ಕೇಳ್ತೀನಿ, ಇವ್ರಿಗೆ ಹುಡುಗಿಯರಿಗೆ ಅದಾರ ಕೇಳ ಇಲ್ಲೇ ಆಡಿಯನ್ಸ್ ಕೇಳ. ಜೋರ ಮಳಿ ಬರ್ತಿರ್ತೈತಿ, ಒಂದ್ ಕಡೆ ನಿಂತಿರ್ತೈತಿ, ಅವಾಗೇ ತತ್ತಿಡಾಕ್ ಬಂದಿರುತ್ತ. ಏನು ಹುಂಜ ತತ್ತಿಡುತ್ತಾನು? ನೀ ಅಯ್ಯೋ ಸಣ್ಣ ಹುಡುಗ ಕ್ವಶನ್ ಕೇಳ್ತಾಳ ಆಕಿ. ನಾನು ಒಂದು ಒಗಟ್ಟು ಹೇಳ್ತೀನಿ ಗಾಯ್ಸ್, ಯಾರು ಬಿಡಿಸ್ತೀರಿ? ಇದು ಬಿಡಿಸೋದಾಗಲ್ಲ ಅಂತ ಅನ್ಕೋತೀನಿ, ಯಾರು ಬಿಡಿಸ್ತೀರಿ ಗೊತ್ತಿಲ್ಲ, ನನಗೆ ಬಿಡಿಸೋದಾಗಲ್ಲ ಅಂತ ಅನ್ಸುತ್ತೆ. ನಮ್ಮ ಅಪ್ಪ ಹೇಳಿದ್ದು ಒಗಟಿದು, ಯಾರು ಬಿಡಿಸ್ತೀರಿ ಬಿಡಿಸ್ರಿ ಹೇಳ್ತೀನಿ, ನಿನ್ನ ಕೈಲಿ ಆಗೋದಿಲ್ಲ. ಅವ್ರು ಇಲ್ಲಿ ಸೊಸಿ ಕಸ ಹುಡುಗಾಕತ್ತಾಳ, ಅಲ್ಲಿ ನೋಡ್ರಿ ಹತ್ತಿ ಕಸ ಹುಡುಗಾಕತ್ತಾಳ. ವಿಚಿತ್ರ ಐತಿ ಇವ್ರದ್ದು. ಹಾಯ್ ಮಾಡು ಕರೆದು ಹಾಯ್ ಮಾಡಿ. ನೋಡಲ್ಲ ಅವರು, ಬಿಜಿ ಇರ್ತಾರೆ ಅವ್ರು, ನೋಡಲ್ಲ ಕರೀನಿ. ಸಾನ್ವಿ ನಮ್ಮ ಮಮ್ಮಿ ಕರಿ. ಹಾಯ್. ವರ್ಸು ಲೂಸ್ ಆಗಿಬಿಟ್ಟಿತ್ತು, ಹಿಂಗೆ ಭಾಳ ಒಳಗೆ ಹೋಗ್ಬಿಟ್ಟಿತ್ತು, ಅದಕ್ಕೆ ದೀಪಾಗ ತೊಂದರೆ ಆಗ್ಬಾರ್ದು. ಚಲೋ ಮಳೆ ನಾವು ಒಪ್ಪಿದ್ದೀನಿ ಎಳ್ಯಾಕ. ಮೊನ್ನೆ ಎಳ್ದೀವಿ, ಇಲ್ಲಿಂದ ಇಲ್ಲಿ ಮಠ ಒಂದಿಷ್ಟು ಎಳ್ದೀವಿ, ಕೈ ಗುಳ್ಳಿ ಹಬ್ಸ್ಕೊಂಡಿದ್ದೆ, ಅದಕ್ಕೆ ನಾ ಆಗಲ್ಲ ಅಂತ ಬಿಟ್ಟಿದ್ದೆ. ಇವನಿಗೆ ಕರೆದಾರ, ಇವ ಆಗಲ್ಲ ತೊಡಗಿದ್ದ. ಒಳ್ಳೆ ಬಂದಾನ, ಒಂದು 4-5 ಮಂದಿ ಬಂದವರು ಕೈ ಬೇನ್ ಅಂತ ಹೊಂಟ್ರ. ನಾವಪ್ಪ ಒಬ್ಬರೇ ಜಪ್ಪನವಲ್ಲ ಅದಕ್ಕೆ ನೋಡ್ಬೇಕು. ಮಾಡ್ತಾ ಹೇಳ್ತೇನ ಈಗ ಇನ್ನೊಬ್ರು ಬಂದಾರ ಜಗ್ಗಕ್ಕ, ಇವ್ರು ಜಪ್ಪನಲ್ಲ, ಇವ್ರು ಹಳೆ ಮಂದಿ. ಇವರು ನೋಡ್ರಿ ಇಷ್ಟು ಟೈಟ್ ಆಗೈತಿ. ಈಗ ಮೊದಲು ಭಾಳ ಒಳಗೆ ಹೋಗ್ಬಿಡ್ತಿತ್ತು, ಕುಂತ್ರು ವಾಪಸ್ ಎದ್ದೇಳಕ್ಕೆ ಬರ್ತಿದ್ದಿಲ್ಲ, ಹಿಂಗೆ ಎದ್ದು ಹಿಂಗೆ ಒಳಗೆ ಹೋಗ್ಬಿಟ್ಟಿತ್ತು, ಎದ್ದೇಳಕ್ಕೆ ಹಾಕಿದ್ದಿಲ್ಲ. ಈಗ ಆರಾಮಾಗಿ ಹಿಂಗೆ ಎದ್ದು ಬಿಡ್ಬೋದು. ಮುಂಜಾನೆ ರೋಡಿಗೆ ಮಕ್ಕೊಂಬಿಟ್ಟು ನಾನು. ಈಗ ಅರ್ಧಕ್ಕೆ ಬಿಟ್ಟಾರ, ಆಗಿಲ್ಲ, ಇಲ್ಲಿಗೆ ಗಂಟು ಹಾಕಿ ಬಿಟ್ಟಾರ. ಇನ್ನು ಇಲ್ಲಿಂದ 1 2 3 4 5 6 7 8 ಇನ್ನು 8 ಕಣ್ಣದವು. ಈ ಕಡೆ 8 ಇಲ್ಲ, ಇವೆಲ್ಲ ಎಳ್ದಿಂದ ಟೈಟ್ ಆಗುತ್ತೆ. ಅದು ಹಿಂಗೆ ಕುಂತ್ರೆ ವಾಪಸ್ ಹಿಂಗೆ ಕುಂತ್ವಿ ಅಂದ್ರೆ ಹಿಂಗೆ ಒಳಗೆ ಹೋಗ್ಬಿಡ್ತಿತ್ತು, ಹಿಂಗೆ ಎದ್ದೇಳಕ್ಕೆ ಬರ್ತಿದ್ದಿಲ್ಲ. ಅದ್ರ ಸಂಬಂಧ ದೀಪಾವಳಿ ತ್ರಾಸ ಆಗ್ಬಾರ್ದು ಅಂತ ಇಷ್ಟೆಲ್ಲ ತ್ರಾಸ ತೊಗೊಳಗತ್ತೆ. ನಮ್ಮ ಮಮ್ಮಿನೂ ಬಜಾರ್ಗೆ ಹೋಗಿದ್ರು, ಈಗ ಬಂದರು. ಪ್ರೇಮನು ಆಂಟಿ ನಮ್ಮ ಅತ್ತೆಯವರು ಹಿಟ್ಟು ಬೀಸಕ್ಕೆ ಹೋಗಿದ್ರು, ಅವ್ರಿಗೆ ಕರ್ಕೊಂಬಂದು ಮನೆಗೆ ಹೋಗ್ಯಾನ. ವಾಪಸ್ ಬರ್ತಾನೇನಿಲ್ಲ ಗೊತ್ತಿಲ್ಲ. ಮಮ್ಮಿನೂ ಬಜಾರ್ಗೆ ಹೋಗಿ ಬಂದರು, ಸ್ವಲ್ಪ ಸಂತಿ ಮಾಡೋದಿತ್ತು, ಸ್ವಲ್ಪ ಅವ್ರದ್ದು ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಬಂದು ಅಡುಗೆ ಮಾಡಕತ್ತಾರ. ಪಾಲಕ್ ಸಾರು ಸಾರಿಲ್ಲ, ಪಾಲಕ್ ಹಾಕಿ ಬೇಳೆ ಸಾರು ಮಾಡಕತ್ತಾರ ಇವತ್ತ. ನಾನು ಒಂದೆರಡು ಊಟ ಮಾಡೋ ಟೈಮಿಗೆ ರಾಗಿ ಮುದ್ದೆ ಮಾಡ್ಕೊತೀನಿ. ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡುವ. ನನಗೆ ಹುಗ್ಗಿ ತಿನ್ಬೇಕು ಅನ್ಸಾಕತ್ತೈತಿ, ಅದಕ್ಕೆ ಇವತ್ತು ನೈಟ್ ನೆನೆ ಇಡಬೇಕು. ನೈಟ್ ನೆನೆ ಇಟ್ಟು ನಾಳೆಗೆ ಮಾಡಿಸ್ಕೊಳ್ವ ಮಮ್ಮಿ ಕೈಲಿ ಹುಗ್ಗಿ. ಎಷ್ಟು ದಿನ ಆಯ್ತು ಆಸೆ ಹುಗ್ಗಿ ತಿನ್ಬೇಕಂತ. ನಮ್ಮ ಮಮ್ಮಿ ಈಗ ಒಂದು ಸಾಂಗ್ ಆಡ್ತಾರೆ, ಒಂದು ಸಾಂಗ್ ಆಡು ಮಮ್ಮಿ. ನೋಡ ಸಣ್ಣ ಹುಡುಗರ ಸತಿ ಹೇಳ್ತಾಳ ಹಿಂಗೆ ಚಂದ ಆಡ್ತಾನೆ. ಹಾಗ ಅಂತದ್ ಬೇಡ, ಚಂದ ಆಡ್ಬೇಕು. ಬೇರೆದ ಯಾರೋ ಒಬ್ರು ಕಮೆಂಟ್ ಮಾಡಾಕತ್ತಿದ್ರಿ, ಗ್ಯಾಸಿನ ಮ್ಯಾಗ ಅಡಿಗೆ ಮಾಡ್ತೀರಿ ಒಲಿ ಇಲ್ಲನಂತ. ಒಲಿ ಯಾವ್ದಾವ್ರಿ? ಈ ಕಡೆ ಆಡು ಒಲಿ ಅದಾವ. ಅಲರ್ಜಿ ನಮ್ಗೆ, ಮಸಿ ಅಂದ್ರೆ ಮೋದಿ ಗ್ಯಾಸ್ ಕೊಟ್ಟಿಂದ ಆರಾಮಾಗಿ ಇದ್ರಾಗ ಮಾಡ್ಕೊಂಡ್ಬಿಡ್ತೀವಿ. ನಮ್ಗೆ ಆಗುದಿಲ್ಲ, ಒಲಿ ಅಂದ್ರೆ ನನಗೆ ಆಗ್ಬಿಡೋದು. ಒಲಿಗಿಂತ ನನಗೆ ದೂರ.
ನನ್ ಡೆಲಿವರಿ ಆಗಿಂದ ಒಲಿ ಮ್ಯಾಗೆ ಕಾಸ್ಬೇಕು ನೀರು. ಅದಕ್ಕೆ ಒಲಿ ಅದಾವ, ಆ ಕಡೆ 2 ಈ ಕಡೆ 2 ಒಲಿ ಅದಾವ. ಅದ್ರ ಮ್ಯಾಗೆ ನೀರು ಕಾಸೋದು. ಹೌದಾ? ನನ್ ಡೆಲಿವರಿ ಆಯ್ತಂದ್ರೆ ನಾ ಆ ಕಡೆ ಶಿಫ್ಟ್, ಆ ಕಡೆ ಮನೆ ಹಾಕೊಡಿ. ಬಂದಾನ ಮ್ಯಾಗ ಬಂದೀವಿ ನಾನು ನಮ್ಮ ಅಣ್ಣ. ಸೈಡಿಗೆ ಕೊಟ್ಟಾರಲ್ಲ ಇದು ಬಟನ್, ಸೀದಾ ಇದು ಒತ್ತಿದ್ರೆ ಕ್ಯಾಮ್ರಾನ ಓಪನ್ ಅನ್ನ. ಪ್ರೇಮ್ ಕುಮಾರ ಇಬ್ರು ಕ್ಲಾಸ್ಮೇಟ್. ಗೊತ್ತೈತಿ ಹೇಳಿ ನಾವು 4ನೇತೆಯಿಂದ ಕಲ್ತೀವಿ. 4ನೇತೆ 5ನೇತೆ ಕನ್ನಡ ಶಾಲೆ ಕನ್ನಡ ಶಾಲೆ ಕಲ್ತಿರೇನಿಬ್ರು? ಬಜಾರ್ದಾಗ ಐತಿ. ಇಷ್ಟು ಗಾಳಿ ಐತಿ, ಜಾಕೆಟ್ ಎಷ್ಟು ಮಸ್ತ್ ಗಾಳಿ ಬಿಟ್ಟೈತಂದ್ರೆ ಅಷ್ಟು ಮಸ್ತ್. ಥಂಡಿ ಬಿಟ್ಟಂಗ. ಲೈಟಿಂಗ್ ಹೆಂಗ್ ಬಿದ್ದೈತೆ ನೋಡಿದ್ರ ಡಿಸೈನ್ ಅದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ಊಟ ಮಾಡಿ ಮಕ್ಕೊಂಬಿಟ್ವಿ. ಈಗ ಮುಂಜಾನೆ ಎದ್ದು ಈಗ ಫ್ರೆಶ್ ಅಪ್ ಆದೆ. ನಾನು ಜಲ್ದಿನೇ ಫ್ರೆಶ್ ಅಪ್ ಆಗ. ಇವತ್ತು ಜಲ್ದಿನೇ ಎದ್ದಾನ. ತಾನೇ ಮುಂಜಾನೆ ನಮ್ಮ ಮಮ್ಮಿ ಮ್ಯಾಗ ಮಲ್ಕೊಂಡಿದ್ಲು, ನಾನು ನಮ್ಮಣ್ಣ ತಳ ಮಲ್ಕೊಂಡಿದ್ವಿ. ತಾನೇ ಚಹಾ ಮಾಡ್ಕೊಂಡು ದೀಪ ಚಹಾ ಕುಡ್ತೇನೆ ನನಗೆ ಅಭಿಷಾನ. ನಾವಲ್ಲ ಚಹಾ ಮಾಡ್ಕೊಂಡು ಚಹಾ ಕುಡಿದು ಅರ್ಧ ಕೆಲ್ಸಕ್ಕೆ ಹೋಗ್ಯಾನ. ಒಲ್ಲೆ ಅಂದೆ, ನಾ ಕುಡಿಯಂಗಿಲ್ಲ. ಅರ್ಧ ಕೆಲ್ಸಕ್ಕೆ ಹೋಗಿ ವಾಪಸ್ ಬಂದಾನ. ಯಾಕಂದ್ರೆ ನಮ್ಮ ಮಾಮ ಅದು ವಿಡಿಯೋ ಮಾಡ್ತಿದ್ನಲ್ಲ ಮಾಮಂದು, ಅವರು ಸ್ವಲ್ಪ ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡಾರ. ಅವ್ರದ್ದು ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗೈತಿ. ಅದಕ್ಕೆ ಸ್ವಲ್ಪ ಇವತ್ತು ಕೆಲಸ ರಜೆ ಹಾಕೊಂಡಾನ, ಹಾಫ್ ಡೇ ಇವತ್ತು. ಅವ್ರಿಗೆ ತೋರಿಸ್ಕೊಂಡು ವಾಪಸ್ ಬರ್ತಾನ. ಭಾಳ ಏಟ್ ಆಗಿಲ್ಲ, ಅಷ್ಟೊಂದು ಏಟ್ ಆಗಿಲ್ಲ ಅದಿಲ್ಲ ಅಣ್ಣ? ಕ್ರ್ಯಾಕ್ ಆಗೈತಲ್ಲ. ಅವತ್ತಿಂದ ನಮಗೆ ಒಂದು ಸ್ವಲ್ಪ ಬೇಜಾರಾದಂಗೆ ಆಗ್ತೈತಿ. ನಾವು ಬಿದ್ದನ್ಸಿತು ನಮ್ಮ ಮಾಮ. ಏನು ಫೋಟೋ ಹೊಡಿಬೇಕಾ? ಬಾ ಹೊಡಿತೀನಿ. ನಾ ಪ್ರೆಗ್ನೆಂಟ್ ಅದೀನಿ, ನೀ ಪ್ರೆಗ್ನೆಂಟ್ ಅದಿ. ಮತ್ತು ನಾನು ಡೇಟ್ಸ್ ಯಾಕೆ ತಿನ್ನಕತ್ತಿ ಇದ್ರ ಅಷ್ಟೇ ತಿನ್ಬೇಕಂತ ಐತೆ. ಹೌದು, ಮತ್ತೆ ಎಲ್ಲಾರು ತಿಂತಾರ. ಮಮ್ಮಿ ಹುಗ್ಗಿ ಮಾಡಕತ್ತಾರ. ಹುಗ್ಗಿ ಮಾಡಂತ ಹೇಳಿದ್ದೆ ಮಮ್ಮಿಗೆ. ಮುಂಜಾನೆ ಅವರು ಸ್ಟಾರ್ಟ್ ಮಾಡ್ಕೊಂಡಾರ. ಅವರು ಇನ್ನೂ ಫ್ರೆಶ್ ಆಗಿಲ್ಲ, ಅವರು ಫ್ರೆಶ್ ಆಗ್ತಾರೆ. ಹುಗ್ಗಿ ಕುದಿಯಕ್ಕೆ ಹಾಕ್ಯಾರ ಗೋಧಿ, ಅದಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಾರ. ಏನೇನು ಶೇಂಗಾ, ಬೆಲ್ಲ, ಗಸಗಸಿ, ಬಾದಾಮಿ ಎಲ್ಲ ರೆಡಿ ಮಾಡ್ಕೊಂಡು ಹುಗ್ಗಿ ತಿನ್ನಂಗೆ ಆಗ್ಬಿಟ್ಟೈತಿ. ಎಷ್ಟು ದಿನ ಆಯ್ತಂದ್ರೆ ನಾ ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆಕ್ಕೆ ತಿನ್ನಂಗೆ ಆಗೈತೆ ನನಗೆ ಹುಗ್ಗಿ. ಹುಗ್ಗಿ ಅಂದ್ರೆ ಇಷ್ಟ ನನಗೆ. ಅದು ಸಕ್ರೆ, ಬೆಲ್ಲದ ಬೇಕು. ಬೆಲ್ಲ ಪ್ರೇಮನು ಏನು ಮಾಡಕತ್ತಾನ ಗೊತ್ತಿಲ್ಲ. ಕಲ್ಸಾಕತ್ತಾಳ ನಮ್ಮ ಮಮ್ಮಿ. ಉಪ್ಪು ಕುದಿಸ್ಬೇಕಿಂಗ, ಇನ್ನ ಕುದಿಬೇಕು. ಇನ್ನ ಎಲ್ಲ ಹಾಕುತ್ತಲ್ಲ, ಇದು ಹಾಕಿ ಹೊರ ಕುದಿತೈತಿ. ಬೆಲ್ಲ ಪಲ್ಲ ಹಾಕ್ತೀನಲ್ಲ, ಕಿಚ್ಚಿ ಕಿಚ್ಚಿ ಅನ್ನಂಗೆ ಕುದಿಬೇಕು. ಈಗ ಇದು ಬೆಲ್ಲ ಹಾಕಿಂದ ಕಿಚಿ ಕಿಚಿ ಜಿಗಿ ಜಿಗಿ ಆಗತ್ತದು. ತೋರಿಸಿ ಈ ಥರ ಕುದತೀಗಲ್ಲ ಎಲ್ಲ ಕುದ್ದಾವ. ಅದ್ರಾಗ ಈ ಸಾಲ ಬೆಲ್ಲ ಹಾಕಿ ಮುಗುಚ್ಬೇಕಿಲ್ಲ? ಬೆಲ್ಲ, ಶೇಂಗಾ, ಪಾನ, ಕಸ್ಕಸಿ ಇದೆಲ್ಲ ಬೆಲ್ಲ ಹಾಕಿ ಕುದಿಸ್ಬೇಕು. ಮುಗುಚಲ್ಲ ಮುಗುಚ್ಬೇಕು. ಯಾರಂದ್ರ ನಾನ್ ನೋಡಿ ಯೂಟ್ಯೂಬ್ ಒಳಗ ಇದ್ರಾಗ ಹಾಕಿ ಎಲ್ಲ ಅನ್ನ ಎಲ್ಲ ಹಾಕಿ ಕುದಿಸ್ತೇವಲ್ಲ ಬೆಲ್ಲ ಫಲ ಎಲ್ಲ ತಾನ ಜಿಗಿ ಜಿಗಿ ಆಗಿಬಿಡ್ತದ. ಅದು ಕುದಿತೈತೆ ನೋಡು ಮಾಡಿ. ಫೈನಲಿ ಹುಗ್ಗಿ ರೆಡಿ ಮಾಡಿದ್ಲ ನಮ್ಮ ಮಮ್ಮಿ. ನೋಡ್ರಿ ಹುಗ್ಗಿ ಹುಗ್ಗಿ ಚಂದಾಗೈತ, ಚಂದಾಗೈತೆ. ಪ್ರೇಮನು ಬಂದಾನ, ನಾಷ್ಟ ಇಷ್ಟ ಮಾಡಿ ಬಂದಾನಂತ. ಊರಿಗೆ ಹೋಗ್ತಾನಂತ. ಯಾವ್ರಿಗೆ ಹೋಗ್ಯಪ್ಪ? ಬಿಜಾಪುರ್ಗೆ ಹೊಂಟಾನ. ಅಲ್ಲಿ ಅದಕ್ಕೆ ಹೊಂಟಿ ನೆಕ್ಸ್ಟ್ ಲಾಗ್ ಮಾಡ್ತೇನು? ಬೇಸರ ಆಗುತ್ತಂತ ಅವನಿಗೆ ಮನೆಯಾಗಿದ್ದು. ಓ ಬಾ ಹುಗ್ಗಿ ಟೇಸ್ಟ್ ಮಾಡಮು. ಮ್ಯಾಗ ಹಾಲು ಹಾಕೊಂಡಿನಿ ನಾನು. ಮತ್ತು ಅದು ಹಾಲು ಹಾಕಿದ್ರೆ ಹೊಡಿತೈತೆ ಏನು ಮಾಡುತ್ತಂತಂದು ಅದಕ್ಕೆ ಮ್ಯಾಗ ಹಾಲು ಹಾಕೊಂಡು ತಿನ್ನಕತ್ತಿ. ನೋಡ್ರಿ ಹಿಂಗಾಗಿತ್ತು ಹುಗ್ಗಿ. ಭಾಳ ಅಂದ್ರೆ ಭಾಳ ಆಸೆ ಆಗ್ಬಿಟ್ಟಿತ್ತು ನನಗೆ ಹುಗ್ಗಿ ತಿನ್ಬೇಕಂತ. ಇಷ್ಟು ಮಾಡಿ ಹೇಳ್ತೀನಿ ಹೆಂಗಾಗಿತ್ತು.
ಹಂಗೆ ಆಗೈತಿ ಸೇಮ್ ಹುಗ್ಗಿನೇ ಭಾರಿ ಆಗೈತಿ. ತುಪ್ಪ ಅಂತೂ ಜಾಸ್ತಿ ಆಗೈತಿ. ತುಪ್ಪ ಇದ್ದಾಗ ಚಲೋ, ತುಪ್ಪ ತಿನ್ಬೇಕು. ಭಾರಿ ಆಗೈತಿ. ಬೆಲ್ಲಾಗಿಲ್ಲ ಎಲ್ಲ ಕರೆಕ್ಟ್ ಆಗೈತಿ, ಮಸ್ತ್ ಆಗೈತಿ. ಮೀನಾ ತಗೊಳಟ ನೋಡ್ರಿ. ಸಾಂಬಾರ್, ಆ ಕಡೆ ಫ್ರೈ, ಈ ಕಡೆ ಅನ್ನ, ರೊಟ್ಟಿ ಒಂದು ಮಾಡಿಬಿಟ್ರೆ ಮುಗಿತು ಮಧ್ಯಾಹ್ನದ ಅಡಿಗೆ. ಫ್ರೈ, ಫಿಶ್ ಫ್ರೈ. ಚಕ ಕೆಲಸ ಎಲ್ಲ. ನಮ್ಮ ಮಾಮಾಗ ಈಗ ಸರ್ಕಾರ ದವಾಖಾನಿಗೆ ಹೋಗಿ ಬಂದರು. ಬ್ಯಾಂಡೇಜ್ ಹಾಕ್ಯಾರ, ಇದು ಹಾಕಿ ಪ್ಲಾಸ್ಟರ್ ಮಾಡಿ ಬ್ಯಾಂಡೇಜ್ ಹಾಕ್ಯಾರ. ಗುಳಿಗೆ ಅದು ಕೊಟ್ಟಾರ. ಗುಳಿಗೆ ತೊಗೊಂಡು ಸ್ವಲ್ಪ ಏನೋ ಊಟ ಮಾಡಿಲ್ಲ. ಊಟ ಮಾಡಿದ ಗುಳಿಗೆ ಬೇರೆ ಅದಾವು. ಸ್ವಲ್ಪ ಹುಗ್ಗಿ ತಿನ್ನಕತ್ತಾರ. ಮೀನಾ ಫ್ರೈ ಮಾಡ್ಯಾರ ಮಮ್ಮಿ, ಅದು ಸ್ವಲ್ಪ ಕೊಟ್ಟಾಳ. ನಮ್ಮ ಮಾಮ ಈಗ ಸ್ವಲ್ಪ ರಾತ್ರಿ ಹೊತ್ತಾಗಿ ನಗಾಕತ್ತಾನ. ಸ್ವಲ್ಪ ಲೇಟಾಗಿ ಬರ್ತಾನ. ಅವಾಗ ಲೇಟಾಗಿ ಬರುವಾಗ ಯಾರೋ ಏನು ಸ್ವಲ್ಪ ನಮ್ಗತೆ ಪೂರ್ತಿ ಬುದ್ಧಿ ಭ್ರಮ ಇಲ್ಲ. ಓಡಾಡುವಾಗ ಯಾರ ಅದು ಬಿಳಿಸಿ ಹೋಗ್ಬಿಟ್ಟಾರ ಗಾಡಿ ಮ್ಯಾಗ. ಅದು ಯಾರು ಗೊತ್ತಿಲ್ಲ. ನಾ CC ಕ್ಯಾಮ್ರಾ ಚೆಕ್ ಮಾಡ್ಬೇಕಂತ ಅನ್ಕೊಂಡ್ವಿ. ಆದ್ರೆ ಅಲ್ಲಿ CC ಕ್ಯಾಮ್ರಾ ಇಲ್ಲ. ಅಲ್ಲಿ ಒಂದು ಮೇನ್ ರೋಡಿಗೆ ಇದು ಆಗೈತೆ, ಅದು ಯಾರೂ ಇರಂಗಿಲ್ಲ ಅಲ್ಲಿ ಅಂತಲ್ಲಿ. ಬಿಳಿಸಿ ಹೋಗ್ಬಿಟ್ಟಾರ ಅವರು. ಅವ್ರು ಕೇರು ಮಾಡಿಲ್ಲ. ಬಿಳಿಸಿ ವಾಪಸ್ ಏನಾಗೈತೆ ಅಂತ ನೋಡಕ್ಕೆ ಬಂದಿಲ್ಲ ಅವರು. ಹೋಗಿ ಒಂದು ಕಡೆ ಕುಂತಿದ್ನಂತ. ಮತ್ತು ಆಮೇಲೆ ಇದು ಆಗೇ ಒಂದು 4 ದಿನ ಆಯಿತು. ಮತ್ತು ಒಂದ್ಸಲ ತೋರ್ಸ್ಕೊಂಬಂದಾರ. ಗುರುವಾರ ಬರ್ರಿ ಅಂತಂದ. ಮತ್ತು ಎಲ್ವಿನ್ ಡಾಕ್ಟ್ರ್ ಇಲ್ಲ ಅಂತಂದು ಇಲ್ಲೇ ಸರ್ಕಾರ ದವಾಖಾನ್ಯಾಗ ಇವತ್ತು ಹೋಗಿ ತೋರ್ಸ್ಕೊಂಬಂದಾರ. ಎಲ್ಲ ಆರಾಮ ಅದನ. ಕಾಲಷ್ಟು ಇದು ಆಗೈತಿ, ಅದು ಎಲುಬು ಕ್ರ್ಯಾಕ್ ಆಗೈತಿ. ಓಡಾಡಕ್ಕೆ ಬರಂಗಿಲ್ಲ. ಎಷ್ಟು ಚಂದ ಓಡಾಡ್ಕೊಂಡಿದ್ದ, ಏನು ಮಾಡೋಕ್ಕಾಗಂಗಿಲ್ಲ. ಟೈಮ್ ಮಧ್ಯಾಹ್ನ ಊಟ ಗೀಟ ಮಾಡಿದ್ವಿ ನಾವು. ನಮ್ಮ ಅಮ್ಮಗೆ ಊಟ ಕೊಟ್ಟು ಗುಳಿಗೆ ಕೊಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹೇಳಿ ಸ್ವಲ್ಪ ಹೊತ್ತು ನಾವು ಎಲ್ಲ ಕೆಲಸ ಮಾಡ್ಕೊಂಡ್ವಿ. ಕೆಲಸ ಆಗಿರಲಿಲ್ಲ ಆಗಿತ್ತು, ಸ್ವಲ್ಪ ಕೆಲಸ ಆಯಿತು. ಕೆಲಸ ಮಾಡಿಕೊಂಡು ಈಗ ಸಂಜಿಕ ಫ್ರೆಶ್ ಅಪ್ ಆಗಿ, ಪ್ರೇಮು ಇನ್ನೂ ಬಂದಿಲ್ಲ, ಬಿಜಾಪುರಕ್ಕೆ ಹೋಗ್ಯಾನ. ಬಂದ್ರೆ ಅವನು ಮೀನಕ್ಕೆ ಸಾರು ಅಂತಾನ. ಮೀನ ತಿನ್ನಂಗೆ ಆಗಿತ್ತಂತ ಅವನಿಗೂ. ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ. ಫೋನ್ ಹಚ್ಬೇಕೀಗ. ಹಚ್ಚಿ ಈಗ ಕಲ್ಲಂಗಡಿ ತಿನ್ಕೊಂತು ಕುಂತಿದ್ದೆ. ಸ್ವಲ್ಪ ಕಲ್ಲಂಗಡಿ ತಿಂದು ಪ್ರೇಮ ಬಂದ್ಮ್ಯಾಗ ಸಿಗಮ್ಮ. ಅದು ಕಾಲು ಯಾಕೆ ಬಿಚ್ಚಿದೆ? ಎದಕ್ಕೆ ಬಿಚ್ಚಿದೆ ಅದು? ಕಾಲು ಎದಕ್ಕೆ ಬಿಚ್ಚಿದೆ ಬ್ಯಾಂಡೇಜ್? ಕಾಲು ತೊಂದು ಕೊಯ್ಕೊಂದೇನ? ಕಾಲು ಸೀದಾ ಮಾಡ ಎದಕ್ಕೆ ಬಿಚ್ಕೊಂಡೆ ಅದು? ಇವತ್ತರ ಅಶ್ವಮದ ಐತಿ. ಎದಕ್ಕೆ ಬಿಚ್ಚಿದೆ ಅದು? ಅದೇ ಎದಕ್ಕೆ ಬಿಚ್ಚಿದಿ? ಎದಕ್ಕೆ ಬಿಚ್ಚಿದಿ? ನೀನು ಇವತ್ತರ ಅಶ್ವಮದ ಇಲ್ಲದು ಹೇಳ್ಕೊತಾರ ಡಾಕ್ಟರ್ ಹೇಳ್ಕೊತಾರ. ಎದಕ್ಕೆ ಬಿಚ್ಚಿದೆ ಅದು? ಟೈಮ್ 9:30 ಆಗೈತಿ. ಈಗ ಬಂದ ಪ್ರೇಮ, ಹೋಗಿ ಬಂದ. ಊಟ ಮಾಡಕತ್ತಾನ. ಊಟ ನಡೆದೈತಿ ನಮ್ದೆಲ್ಲ. ಊಟ ಆಯ್ತು, ಟೈಮ್ ಆಯ್ತಲ್ಲ, ಊಟ ಆಯ್ತು. ಜಸ್ಟ್ ಊಟ ಮಾಡಕತ್ತಾನ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಮು. ಟೈಮ್ ಆಯ್ತು, ಭಾಳ ಜಾಸ್ತಿನೂ ಆಯ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀವಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಮು. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಬಾಯ್ ಎಲ್ಲರಿಗೂ.